ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಫುಲ್ ವಿಡಿಯೋ ನೋಡಿ, ಯಾರೂ ಅರ್ಧದಲ್ಲಿ ಸ್ಟಾಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಬೇಡಿ ಯಾರೂ. ಸೊ ಇವತ್ತು ಸಂಡೇ ಇವಾಗ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಆಯಿತು. ಈಗ ನಾವು ನಮ್ಮ ನಾದಿನಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸಂಡೇ ಆಗಿರೋದ್ರಿಂದ ಮನೆ ದೇವರು ವಾರ, ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಆಗಿದ್ದೀವಿ ಈಗ. ಸೊ ಬನ್ನಿ, ಏನು ಮಾಡ್ತಿದ್ದಾಳೆ ಮಗಳು ಅಂತ ಆಗಲೇ ಫೋನ್ ಮಾಡಿದ್ಲು, ಅಮ್ಮ ಎಷ್ಟೊತ್ತಿಗೆ ಬರ್ತೀರಾ ಅಂತ. ಸೊ ಹೋಗಿ ಬರೋಣ. ನೋಡಿ ಕಣಗ್ಲು ಗಿಡ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಎಷ್ಟು ಚಿಕ್ಕ ಗಿಡಕ್ಕೇನೆ ಎಷ್ಟೊಂದು ಹೂವು ಬಿಟ್ಟಿದೆ, ತುಂಬ ಚೆನ್ನಾಗೈತೆ. ಈ ಕಲರ್ ಪಿಂಕ್ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಚೆನ್ನಾಗಿದೆ. ಡೈಲಿ ಮನೆ ಹತ್ರ ಈ ಥರ ಒಂದು ಗಿಡ ಹಾಕ್ಕೊಂಡಿದ್ರೆ ಹೂವು ಬಿಟ್ಟರೆ ಹೂವು ಕೊಂಡ್ಕೊಳ್ಳೋಂಗೆ ಇಲ್ಲ ದೇವ್ರ ಫೋಟೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫುಲ್ ಮುಂದೆ ಬಯಲಲ್ವಾ, ಹಾಗಾಗಿ ಹಕ್ಕಿ ಪಕ್ಷಿಗಳು ಬೆಳಗ್ಗೆ ಹೊತ್ತು ನವಿಲೆಲ್ಲ ಬರುತ್ತಂತೆ ಇಲ್ಲಿ. ಸೊ ನೋಡಿ ಹಲಸಿನ ಮರದಲ್ಲಿ ಹಲಸಿನ ಎಷ್ಟೊಂದಿದ್ದಾವೆ ಅಂತ, ಕೆಳಗಡೆ ಕೈಗೆ ಸಿಗೋ ಥರ ಇದೆ. ಹಣ್ಣಿಲ್ಲ, ಕಾಯಿ ಸಾಂಬಾರ್ಗೆ ಆಗುವಂಥದ್ದು, ಆಮೇಲೆ ಕಿತ್ಕೋಬೇಕು. ನೋಡಿ ಮರಗಳಲ್ಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿರುತ್ತೆ. ಗಿಡಗಳು ಪಾಟಲ್ಲಿ ಹಾಕೋದಕ್ಕಿಂತ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ. ನೆಲದಲ್ಲಿರೋಂಥ ಸಾರಾಂಶ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಸೊ ಪಾಟಲ್ಲಾದರೆ ಅದು ಚಿಕ್ಕ ಪಾಟ್ ಇರುತ್ತಲ್ವ, ಸೊ ಅದರಲ್ಲಿ ಅದಕ್ಕೆ ಮಣ್ಣೇ ಸಾಕಾಗಲ್ಲ, ಇನ್ನೆಲ್ಲಿ ಬೆಳವಣಿಗೆ ಆಗುತ್ತೆ ಅದು. ಅಂದರೆ ಒಬ್ಬೊಬ್ಬರು ಬೆಳೀತಾರೆ, ಟೆರೆಸ್ ಮೇಲೆಲ್ಲ ಹಾಕಿ ಎಷ್ಟೊಂದು ಗಿಡಗಳು ಬೆಳೆದಿದ್ದು ಇದೆ. ಬಟ್ ನೆಲದಲ್ಲಿ ಹಾಕಿದ್ರೆ ಎಲ್ಲ ಪೌಷ್ಟಿಕಾಂಶಗಳನ್ನು ಹೀರ್ಕೊಂಡು ಮಣ್ಣಲ್ಲಿ ಇರುವಂಥದ್ದು ಗೊಬ್ಬರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸೊ ತುಂಬ ಚೆನ್ನಾಗಿ ಗಿಡ ಹೂವು ಬಿಡುತ್ತೆ. ನಾನು ಈಗ ಸಂಜೆ ಆಗ್ತಿದೆ, ಬಿಸಿಲು ಇಲ್ಲ, ನೆರಳು ಬಂದಿದೆ, ಹಾಗಾಗಿ ಕಿತ್ಕೊಳ್ಳೋಣ, ಕಟ್ಟಿದ್ರೆ ದೇವ್ರಿಗೆ ಫೋಟೋಗಾಗುತ್ತಲ್ಲ ಅಂತ ಹೇಳಿ ಕೀಳ್ತಾ ಇದ್ದೀನಿ ನಾನು. ಹೂವು ನೋಡ್ಬಿಟ್ಟು ಹಾಗೆ ಬಿಡೋಕ್ಕೆ ಮನಸ್ಸೇ ಬರಲಿಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ, ಹಾಗಾಗಿ ಹೂವು ಕೀಳೋಣ ಅಂತ ಹೇಳಿ ಎಲ್ಲ ಕಿತ್ಕೊತಾ ಇದ್ದೀನಿ. ಕಟ್ಟಿ ದೇವ್ರಿಗೆ ಮುಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಈ ಕಲರ್ ಪಿಂಕ್ ಇಷ್ಟ ಅಲ್ಲ. ನೋಡಿ ನವಿಲು ಕೂಗ್ತಾ ಇದೆ ಆ ಕಡೆ, ಎಲ್ಲಿದೆ ಅಂತ ಕಾಣಿಸಲ್ಲ, ಬಟ್ ಕೂಗ್ತಾ ಇದೆ ಸೌಂಡ್. ನೋಡಿ ಒಂದು ಕವರ್ ತುಂಬ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಐ ಲವ್ ದಿಸ್ ಕಲರ್. ಈ ಥರ ದಪ್ಪದು ಕಣಗ್ಲು ಹೂವನ ದೇವ್ರಿಗೆ ಮುಡಿಸ್ಬಾರ್ದು ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿಲ್ಲ ಮುಡಿಸ್ಬೋದು ಹೇಗೆ ಅಂತ. ಸೊ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಹೂವು ದೇವ್ರಿಗೆ ಮುಡಿಸ್ತಾರಾ ಮುಡಿಸಲ್ವಾ ಅಂತ ಹೇಳಿಬಿಟ್ಟು. ಇಲ್ಲಿ ಇನ್ನೊಂದು ಹೂವು ಚಿಕ್ಕ ಚಿಕ್ಕ ಇಲ್ಲಿ ಕೀಳ್ತಾ ಇರ್ತಾರಮ್ಮ. ನೀವು ಒಂದೊಂದು ಈ ಥರ ಮನೆ ಹತ್ರ ಗಿಡ ಹಾಕೊಳ್ಳಿ, ಡೈಲಿ ದೇವ್ರ ಫೋಟೋ ಕ್ಲಿಕ್ಕಾಗುತ್ತೆ. ಅತ್ತೆ ಕಿತ್ತಿರಲಿಲ್ಲ ಅನಿಸುತ್ತೈತಲ್ವ ಅವತ್ತಿಂದ. ಮತ್ತೆ ಕಿತ್ಕೊಂಡಿಲ್ಲ, ಡೈಲಿ ಬಿಡುತ್ತಂತಿದೆ ಈ ಥರ ಎಷ್ಟೊಂದು ಹೂವು. ನಾನು ಒಂದು ಕಡ್ಡಿ ತೊಗೊಂಡೋಗ್ಬೇಕು ಇವತ್ತು, ಕಟ್ ಮಾಡಿಸ್ಕೊಂಡು. ಎಷ್ಟು ಚೆನ್ನಾಗೈತೆ ನೋಡೋಣ, ಒಂದು ಪಿಂಕ್ ಕಲರು. ಅಮ್ಮಮ್ಮ ಮನೇಲಿ ಚಿಕ್ಕದು ಇತ್ತಲ್ಲ, ಇದು ಹೂವು ಚಿಕ್ಕದು, ಅದು ಅಮ್ಮ ಮನೇಲಿ ಇತ್ತಿತ್ತು. ಇದ್ರಲ್ಲಿ ದೊಡ್ಡ ದೊಡ್ಡದಾಗೈತೆ. ಇಷ್ಟು ತುಂಬ ಕವರ್ ತುಂಬಿಸ್ಕೊಂಡಿದೆ ನೋಡು. ಮೇಲೆಲ್ಲ ಐತೆ, ಕೀಳಕ್ಕಾಗಲ್ಲ. ಹೆಂಗೆ ಬರುತ್ತಲ್ಲ ಈ ಕಲರು, ಅದೇ ಆಶ್ಚರ್ಯ. ಕಲರ್ಸ್ ಹೆಂಗೆ ಬರುತ್ತೆ ಹೂವಿನ ಗಿಡದಲ್ಲಿ. ಹಲಸಿನ ಹಣ್ಣು ಗಿಡ ಬೇರೆಯವ್ರದ್ದು, ಇಲ್ಲ ಹಾಕೋರು ಅವ್ರ ಮನೆ ಆ ಕಡೆ ಅಂತೆಲ್ಲ, ಆ ಕಡೆ ಸೈಡಿಗೆ, ಆ ಕಡೆ ಸೈಡಿಗೆ ಐತೆ. ಮಳೆ ಇದಿರೋದಕ್ಕೆ ಫುಲ್ ಬೇಸಿಗೆಲೆಲ್ಲ ಒಣಗೋಗ್ಬೇಕಾಗಿತ್ತು. ಈಗ ಮಳೆ ಬರ್ತಾ ಇರೋದು, ಈ ಸಲ ಮಳೆ ಬರ್ತಿದೆಯಲ್ಲ. ಬೇಸಿಗೆಗಾಲದಲ್ಲೂ ಮಳೆ ಬರೋದು ನಾನು ಯಾವತ್ತೂ ನೋಡಿಲ್ಲಪ್ಪ, ಈ ಸರಿನೇ ನೋಡಿದ್ದು. ಈ ಸರಿ ಬಂತು. ಎಷ್ಟೊಂದು ಅಂಟೈತೆ ನೋಡು.
ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ನಾವೆಲ್ಲ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡು ಮಾತಾಡ್ಕೊಳ್ತಾ ಇದ್ವಿ. ಈ ಕಡೆ ಸಂಜೆ ಆಯ್ತಾಗಲೇ, ಹಾಗಾಗಿ ಹಲಸಿನ ಮರದಲ್ಲಿ ಹಲಸಿನ ಹಣ್ಣಿತ್ತಲ್ವಾ, ಸೊ ಕಾಯಿ ಅದು ಸಾಂಬಾರ್ಗಾಗುತ್ತೆ ಅಂತ ಕೀಳ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ನಾದಿನಿ ಮಗ ಈಗೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾನೆ. ಎಲ್ಲರಿಗೂ ಒಂದೊಂದು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು, ಸಾಂಬಾರಿಗೆ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ಕೀಳ್ಸ್ಕೊಳ್ತಾ ಇದ್ದೀವಿ. ಇನ್ನೊಂದು ಕಿತ್ಕೋ ನಿಮ್ಮ ಅಮ್ಮಂಗೆ. ಇದು ಮೇಲೆ ನಿನ್ನ ತಲೆ ಮೇಲೆ ಇರೋದು, ಅಲ್ಲಿ ಇಲ್ಲಿ. ಹಾಂ, ಮೇಲೆ ಅದ್ರ ಮೇಲೆ. ಹಾಂ, ಅದು ಹುಷಾರು, ಕಣ್ಣಿಗೆ ಬಿದ್ದತ್ತು. ಹಾಂ, ಕೆಳಗೆ ಬಿಡು. ಅಂಟು ನೋಡಿ ಹೆಂಗೆ ಸೋರ್ತೈತೆ. ಹೌದಾ. ಈಗ ಟೀ ಟೈಮ್, ಸಂಜೆ ಮಕ್ಕಳೆಲ್ಲ ನೋಡಿ ಕೂತ್ಕೊಂಡು ಆಚೆ ಆಟ ಆಡ್ತಾ ಇದ್ದಾರೆ. ನಾವೆಲ್ಲ ಟೀ ಕುಡಿತಾ ಇದ್ದೀವಿ ಈಗ. ನೆಕ್ಸ್ಟ್ ಡೇ ಇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬ್ಲೌಸು ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿಬಿಟ್ಟು ಬಂದೆ ಈಗ. ಸೊ ಹಾಗಾಗಿ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಆಲ್ರೆಡಿ, ಬಟ್ ಅವ್ರು ಇನ್ನೂ ಕೊಟ್ಟಿರಲಿಲ್ಲ, ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದೆ. ಸೊ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹ್ಯಾಂಡ್ ವರ್ಕ್ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಸೊ ನಾನು ಬ್ಲೌಸ್ದು ಬ್ಯಾಕ್ ಡಿಸೈನ್ಸ್ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅದ್ರದ್ದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಬ್ಯಾಕ್ ಡಿಸೈನ್ಸು ಯಾವ್ಯಾವ ರೀತಿ ಡಿಸೈನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು, ವರ್ಕ್ ಮಾಡಿಸಿದ್ರೂ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಫ್ರಂಟು ಬ್ಯಾಕು ಎಲ್ಲ ವರ್ಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್. ಸೊ ನೀವು ಯಾರಾದರೂ ನೋಡ್ತಾ ಇರೋರಿಗೆ ಹೆಲ್ಪ್ ಆಗುತ್ತೆ, ಡಿಸೈನ್ಸು ಯಾವ ರೀತಿ ಬೇಕಾಗುತ್ತೆ, ಮಾಡಿಸಿದ್ರೆ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿ ಸೊ ಇದು ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾಟ್ಲಾಗ್ ಇತ್ತು, ಅದರಲ್ಲಿರೋವಂಥ ಡಿಸೈನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೇರೆ ಬ್ಲೌಸ್ಗೆ ಹೊಲ್ದಿರೋವಂಥ ಡಿಸೈನ್ಗಳು ಇತ್ತು. ಸೊ ಈಗ ಕ್ಯಾಟ್ಲಾಗಲ್ಲಿರೋವಂಥ ಡಿಸೈನ್ಗಳು ನೋಡಿ, ವರ್ಕ್, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಈ ಥರ ಇರುತ್ತೆ. ಸೊ ನಿಮಗೆ ಯಾವ ರೇಂಜಲ್ಲಿ ಬೇಕು, ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಸೊ ತುಂಬ ಡಿಸೈನ್ಸ್ ಇದ್ದಾವೆ ನೋಡಿ. ಸೊ ಕಾಸ್ ಡಿಸೈನ್, ಸಿಂಪಲ್ ವರ್ಕು, ಹೆವಿ ವರ್ಕು, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಸೊ ಈ ರೀತಿ ಇದೆ. ಸೊ ನೋಡಿ, ಈಗಂತೂ ಮೈಸೂರು ಸಿಲ್ಕ್ ಸ್ಯಾರಿ ಬಂದಿರೋದ್ರಿಂದ ಸೊ ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ ಪ್ಲೈನ್ ಇದ್ದು ಬ್ಲೌಸ್ ವರ್ಕ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ.
ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.